ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿ. ಜೈ ಭೀಮ್. ಜೈ ಭೀಮ್. ಎಲ್ರಿಗೂ ಮೊದಲನೇದಾಗಿ ಜೈ ಭೀಮ್. ಏನು ಇವತ್ತು ಬಲಗೈ ಒಳ ಮೀಸಲಾತಿ ಹೋರಾಟ ಬೀದರ್ ದಕ್ಷಿಣದಿಂದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟ ಯಾಕೆ ಮಾಡಿದೆವು ಅಂದರೆ, ಇವತ್ತು ನಮ್ಮ ಬಲಗೈ ಸಮುದಾಯ ಅಂದರೆ ಹೊಲೆಯ ಸಂಬಂಧಿತ ಜಾತಿಗಳಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಸೊ ಇದರ ಕುರಿತು ಒಂದು ಹೋರಾಟವನ್ನು ಮಾಡಿದೆ. ಇವತ್ತು ನಮ್ಮದೊಂದು ಪ್ರಶ್ನೆ ಇದೆ, ನಮ್ಮ ಬಲಗೈ ಸಮುದಾಯದ ಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೂ ಕೂಡ ಏಕೆ ಧ್ವನಿ ಎತ್ತಿಲ್ಲ ಅನ್ನೋಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಸೊ ಅವರು ನಮ್ಮ ಸಮಾಜಕ್ಕೆ ಯಾವಾಗ ಅವ್ರು ಅನ್ಯಾಯ ಆದಾಗ ಧ್ವನಿ ಎತ್ತಿಲ್ಲ ಅಂದರೆ ಅವ್ರು ಮಂತ್ರಿಯಾಗಿ ಏಕೆ ಉಳಿದಾರ, ಮೊದಲು ಅವ್ರು ರಾಜೀನಾಮೆ ಕೊಡಬೇಕಂತ ನಾ ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೋತೀನಿ. ನನ್ನ ಹೆಸರು ಉತ್ತಮ್ ಕೆಂಪೆ. ವೆರಿ ಗುಡ್. ಎಲ್ಲರಿಗೂ ಜೈ ಭೀಮ್. ಏನು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಒಳ ಮೀಸಲಾತಿ ಏನು ಕಿಚ್ಚು, ಇದು ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಹಬ್ಬಿದೆ. ಯಾಕೆಂದರೆ ಸುಮಾರು 30 ವರ್ಷಗಳ ಹೋರಾಟ ಏನು ಒಳ ಮೀಸಲಾತಿ ಹೋರಾಟ ನಡೆದಿದೆ. ಇದು ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಬಲಗೈ ಸಮಾಜದವರಿಗೆ ಗೊತ್ತಿದ್ದಿಲ್ಲ. ಸೊ ಏನು ಕರ್ನಾಟಕ ರಾಜ್ಯದ ಘನವೇತನ ಏನು ಮುಖ್ಯಮಂತ್ರಿಗಳು ಇದೇನು ಇದು ಮಾಡಿದ್ರು, ಹೀಗಾಗಿ ಸೊ ಅದು ಪ್ರವರ್ಗ ಎ ಪ್ರವರ್ಗ ಬಿ ಏನಾಯಿತು, ಅದು ಬಲಗೈ ಸಮಾಜಕ್ಕೆ ತುಂಬ ಅನ್ಯಾಯವಾಗಿದೆ ಅಂತ ತಿಳಿದು ಬಂದಾಗ ನಾವು ಬೀದಿಗೆ ಇಳಿದೆವು. ನಾನು ಒಂದು ಮನವಿ ಏನು ಮಾಡೋದ, ನಾವು ಕರ್ನಾಟಕ ರಾಜ್ಯದಲ್ಲಿ ದಲಿತ ಬಲಗೈ ಸಮಾಜದ ಏನು MLAಗಳಿದ್ದಾರೆ, ಏನು 4 ಜನ ಮಂತ್ರಿಗಳಿದ್ದಾರೆ, 4 ಜನ MP ಗಳೇನಿದ್ದಾರೆ, ಇವರೆಲ್ಲ ಬಾಯಿ ಕಟ್ಟಿದಾಗಿದ್ದಾರೆ. ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಏನು ಮೀಸಲಾತಿಯಿಂದ ಕ್ಷೇತ್ರದಿಂದ ಗೆದ್ದಿದ್ದಾರಲ್ಲ ಕಾಂಗ್ರೆಸ್ನಿಂದ, ಅವರು ಬಾಯಿ ಕಟ್ಟಿದ ನಾಯಿಗಳಿದ್ದಾರೆ. ನನ್ನ ಸಮಾಜಕ್ಕೆ ಆಗುವ ಅನ್ಯಾಯಗಳಿಗೆ ಯಾವುದೇ ಥರ ರೀತಿ ತಡೆ ಅವರು ಮಾತಾಡಲ್ಲ ಅಂತೇಳಿ ಬಾಬಾ ಸಾಹೇಬರು ಸುಮಾರು 70 ವರ್ಷಗಳ ಹಿಂದೆನೇ ಹೇಳಿದ್ದಾರೆ. ಅದು ಸರ್ BJPಯಲ್ಲಿರ್ತಕ್ಕಂಥವ್ರು ಅವ್ರು ಛಲವಾದಿ ನಾರಾಯಣಸ್ವಾಮಿಯವರು ವಿರೋಧ ಪಕ್ಷದಾರೆ, ಅವ್ರು ಮಾತಾಡಲೇಬೇಕು. ಯಾಕಂದರೆ ಅವ್ರು ಬೆಳೆ ಬೆಳೆಸ್ಕೊಳ್ಳೋಕ್ಕಾಗಿ ಅವ್ರು ಮಾತಾಡ್ತಾರೆ. ಸಮಾಜ ಹಿತಕ್ಕೋಸ್ಕರ ಯಾರೂ ಮಾತಾಡೋಕ್ಕಾಗಿಲ್ಲ. ಯಾಕಂದರೆ ಸಮಾಜ ಹಿತಕ್ಕೋಸ್ಕರ ಮಾತಾಡಬೇಕಾದ್ರೂ ಅವ್ರು ಮೊದಲೇ ಒಳ್ಳೆಯದು ಒಳ ಮೀಸಲಾತಿ ಇರ್ತಕ್ಕಂಥ ಏನಿತ್ತು ಅವ್ರಿಗೆ ಗೊತ್ತಿದ್ರು ಕೂಡ ಜನಗಳಿಗೆ ಯಾಕೆ ತಿಳಿಸಲಿಲ್ಲ. ಅದು ನಮ್ಮದು ಒಂದು ಇದಿತ್ತು, ಅವ್ರಿಗೆ ಗೊತ್ತಿದ್ರೆ ಯಾಕೆ ಹೇಳಿಲ್ಲ ನಮ್ಮ ಜನಗಳಿಗೆ. ಬಟ್ ಇವ್ರು ರಾಜಕೀಯವಾಗಿ ಇವರು ಲಾಭ ಪಡ್ಕೊಳ್ಳೋಕೆ BJPನವರು ಮಾಡಿದ್ದಾರೆ. ಹಾಗೂ ಕಾಂಗ್ರೆಸ್ರು ಕೂಡ 70 ವರ್ಷ ದಲಿತ ಬಲಗೈ ಸಮಾಜರು ನಿರಂತರವನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ತಾ ಇದ್ದಾರೆ. ನನ್ನ ಹೆಸರು ರಾಜ್ಕುಮಾರ್ ಚಿಂತೆ, ಬಲಗೈ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಕ್ಷೇತ್ರ ಅಧ್ಯಕ್ಷರು. ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ಕೇಂದ್ರ ಬಿದ್ದಂಥ ಮನ್ನೇಖೇಡಲ್ಲಿ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಇಂದು ಒಳ ಮೀಸಲಾತಿಯಲ್ಲಿ ನಮಗೆ ಸರ್ಕಾರದಿಂದ ಅನ್ಯಾಯ ಆಗಿದೆ. ಹಾಗಾಗಿ ಆ ಒಂದು ವರದಿಯನ್ನು ರಾಜ್ಯಪಾಲರ ಹತ್ರ ಇದೆ. ಆ ರಾಜ್ಯಪಾಲರ ಹತ್ರ ವರದಿಯನ್ನು ಸ್ವೀಕರಿಸದೆ ಅದಕ್ಕೆ ತಿರಸ್ಕರಿಸಿ ನಮ್ಮ ಏನಿದೆ ಒಳ ಮೀಸಲಾತಿಯನ್ನು ರದ್ದು ಮಾಡಿ ನಮಗೆ ಏನು ಮೊದಲಿತ್ತು ನಮಗೆ ಅದೇ ಒಂದು ಆರಕ್ಷಣ ನಮಗೆ ಹೇಗೆ ಇರಬೇಕು, ಈ ಒಳ ಮೀಸಲಾತಿ ಎಂಬುದು ನಮಗೆ ಬೇಕೇ ಬೇಕಾಗಿಲ್ಲ ಅಂಥೇಳಿ ನಾವು ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಕೊಟ್ಟು ಇವತ್ತು ಮನ್ನೇಖೇಡಲ್ಲಿ ಬೃಹತ್ತವಾದ ಪ್ರತಿಭಟನೆ ಮಾಡಿದ್ದೇವೆ. ಹಾಗಾಗಿ ಇದು ಮುಂದಿನ ದಿವಸದಲ್ಲಿ ಇದು ಆಗದೆ ಹೋದರೆ ಮತ್ತೆ ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ. ಈಗ ತಾಲೂಕುಗಳು ಮಾಡಿದ್ದೀವಿ, ಮುಂದೆ ಜಿಲ್ಲೆಗಳಲ್ಲಿ ಮಾಡ್ತೀವಿ, ಅದರ ನಂತರ ರಾಜ್ಯಗಳಲ್ಲಿ ಮಾಡಿ ಈ ಒಂದು ಒಳ ಮೀಸಲಾತಿ ಹೋರಾಟದಲ್ಲಿ ನಮಗೆ ಅನ್ಯಾಯ ಆಗೋದನ್ನು ನಾವು ಎಂದು ಸ್ವೀಕರಿಸೋದಿಲ್ಲ. ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ ಅಂಥೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇಂದು ದಿನಾಂಕ 26/2/2026 ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಮತಕ್ಷೇತ್ರ ಇದರ ವತಿಯಿಂದ ಸುಮಾರು ಬೆಳಗ್ಗೆ 11:30 ಇಲ್ಲಿವರೆಗೂ ಹೋರಾಟ ಮಾಡಿ ಮತ್ತು ಮೆರವಣಿಗೆ ಮುಖಾಂತರ ಉಗ್ರ ಹೋರಾಟವನ್ನು ಮಾಡಿ ಇವರಿಗೆ ಒಳ ಮೀಸಲಾತಿಯಲ್ಲಿ ಆದಂಥ ಒಂದು ಅನ್ಯಾಯ ಸಿ ಮತ್ತು ಬಿ ಮತ್ತು ಸಿ ಗ್ರೂಪಿಗೆ ಅನ್ಯಾಯವಾಗಿದೆ. ಅದನ್ನು ಸರಿಪಡಿಸಬೇಕು ಮತ್ತು ರೋಸ್ಟರ್ ಪದ್ಧತಿಯಲ್ಲೂ ಕೂಡ ಸರಿಪಡಿಸಬೇಕೆಂದು ಹಕ್ಕೊತ್ತಾಯ ಮಾಡಿ ಉಗ್ರ ಹೋರಾಟವನ್ನು ಮಾಡಿ ಒಂದು ಮುಷ್ಕರವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ನನಗೆ ಮಾನ್ಯ ಘನವೆತ್ತ ರಾಜ್ಯಪಾಲರು ರಾಜಭವನ ಬೆಂಗಳೂರು ಹಾಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಸರ್ ಇವರಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ನಾವು ತಾಲೂಕು ಆಡಳಿತ ವತಿಯಿಂದ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೂ ಕೂಡ ಇವರ ಕೂಗು ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಮತಕ್ಷೇತ್ರ ಇವರ ಕೂಗು ಏನಿದೆ ಅದನ್ನು ಹಕ್ಕೊತ್ತಾಯ ಏನಿದೆ ಕೂಡಲೇ ಸರ್ಕಾರ ಗಮನಕ್ಕೆ ಮತ್ತು ರಾಜ್ಯಪಾಲರ ಗಮನಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಕಳಿಸುವ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ವತಿಯಿಂದ ನಾನು ಮಾಡುತ್ತೇನೆ.
ಧನ್ಯವಾದಗಳು. ಜೈ ಭೀಮ್. ತುಂಬ ಏನು ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಬೀದರ್ ದಕ್ಷಿಣ ಇದ್ದಾರೆ, ತುಂಬ ಶಾಂತಿಯುತವಾಗಿ ಯಾವುದೇ ಅಹಿತರ ಘಟನೆಗಳಿಗೆ ಆಸ್ಪದ ಕೊಡಲೆ ಭಾರಿ ಅಚ್ಚುಕಟ್ಟಾಗಿ ಒಂದು ಮುಷ್ಕರವನ್ನು ಕೈಗೊಂಡಿದ್ದು ಅವರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.